ಭಾರತದಿಂದ ಕೊಲ್ಲಿ ದೇಶಗಳಿಗೆ ರಫ್ತಾಗುವ ಅಕ್ಕಿ ಬಂದ್ ಆಗಿದೆ. ಅಕ್ಕಿ ರಫ್ತು ಬಂದ್ ಆಗ್ತಾ ಇದ್ರಿಂದ ಅಕ್ಕಿ ಗಿರಣಿ ಮಾಲೀಕರು ಈಗ ಕಂಗಾಲಾಗಿದ್ದಾರೆ. ರಾಜ್ಯಾದ್ಯಂತ 2,000ಕ್ಕೂ ಹೆಚ್ಚು ರೈಸ್ ಮಿಲ್ಗಳು ಸಂಕಷ್ಟದಲ್ಲಿವೆ. ರಾಯಚೂರು ಜಿಲ್ಲೆಯಾದ್ಯಂತ 150ಕ್ಕೂ ಹೆಚ್ಚು ರೈಸ್ ಮಿಲ್ಗಳು. ಯುದ್ಧದಿಂದ ಬಹುತೇಕ ರೈಸ್ ಮಿಲ್ಗಳಿಗೆ ಆರ್ಥಿಕ ಸಮಸ್ಯೆ ಈಗ ಎದುರಾಗಿದೆ. ರೈಸ್ ಮಿಲ್ಲರ್ಸ್ ಅಸೋಸಿಯೇಷನ್ಗೆ ಆರ್ಥಿಕ ಸಂಕಷ್ಟ ಎದುರಾಗಿದೆ. ಅರಬ್ ದೇಶಗಳಿಗೆ ಹೋಗ್ತಾ ಇತ್ತು ಬಾಸುಮತಿ ಅಕ್ಕಿ, ಈಗ ಅದರ ರಫ್ತು ಬಂದ್ ಆಗಿದೆ. ಅಕ್ಕಿ ಮಾರಾಟ ಮಾಡೋದಕ್ಕೆ ರೈಸ್ ಮಿಲ್ ಮಾಲೀಕರು ಹರಸಾಹಸ ಪಡ್ತಾ ಇದ್ದಾರೆ. ಅಕ್ಕಿ ಒಂದು ವೇಳೆ ಸೇಲ್ ಆಗದಿದ್ರೆ ಮಿಲ್ಗಳು ಬಂದಾಗೋ ಆತಂಕನೂ ಇದೆ. ಮಧ್ಯಪ್ರಾಚ್ಯ ದೇಶದಲ್ಲಿ ಈಗ ಯುದ್ಧ ನಡೀತಾ ಇರೋದ್ರಿಂದ ಆ ದೇಶಗಳ ಯುದ್ಧದ ಎಫೆಕ್ಟ್ ಭಾರತದ ಮೇಲೆ ತಟ್ಟಿದೆ ಅಂತ ಹೇಳ್ಬೋದು. ನಾವಿವತ್ತು ರಾಯಚೂರು ರೈಸ್ ಮಿಲ್ ಒಂದರಲ್ಲಿದ್ದೇವೆ. ನೀವು ಕೂಡ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ರಾಯಚೂರು ಅಂದರೆ ಭತ್ತದ ನಾಡು. ರಾಯಚೂರಲ್ಲಿ ಉತ್ಪಾದನೆ ಆಗುವಂಥ ಅಕ್ಕಿ ಏನಿದೆಯೋ ಇಡೀ ದೇಶಾದ್ಯಂತ ಮತ್ತು ಹಲವು ದೇಶಗಳಿಗೆ ಸರಬರಾಜಾಗುತ್ತೆ. ಆದರೆ ಈಗ ಯುದ್ಧ ನಡೀತಾ ಇರೋದ್ರಿಂದ ಆ ದೇಶಗಳಿಗೆ ಅಕ್ಕಿಯನ್ನು ಸರಬರಾಜು ಮಾಡ್ಲಿಕ್ಕಾಗದೇನೆ ಅಕ್ಕಿ ಕಾರ್ಖಾನೆ ಮಾಲೀಕರು ಸಂಕಷ್ಟಕ್ಕೆ ಒಳಗಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ರಾಜ್ಯಾದ್ಯಂತ ಸುಮಾರು 2,000ಕ್ಕೂ ಅಧಿಕ ರೈಸ್ ಮಿಲ್ಗಳಿದ್ದಾವೆ. ಆ ರೈಸ್ ಮಿಲ್ಗಳಲ್ಲಿ ದಿನಕ್ಕೆ ಲಕ್ಷಾಂತರ ಟನ್ ಗಂಟಲೆ ಅಕ್ಕಿ ಉತ್ಪಾದನೆ ಆಗುತ್ತೆ. ಆದರೆ ಉತ್ಪಾದನೆ ಆದಂಥ ಅಕ್ಕಿ ಬೇರೆ ಬೇರೆ ದೇಶಗಳಿಗೆ ಸರಬರಾಜು ಆಗ್ತಾ ಇತ್ತು. ಉದಾಹರಣೆಗೆ ಅಮೇರಿಕಾ, ಇಸ್ರೇಲ್ ಮತ್ತು ಇರಾನ್, ಹೀಗೆ ಮಧ್ಯಪ್ರಾಚ್ಯ ದೇಶಗಳಿಗೆ ಅಕ್ಕಿ ಸರಬರಾಜು ಆಗ್ತಾ ಇತ್ತು. ಆದರೆ ಈಗ ಆ ದೇಶಗಳಲ್ಲಿ ನಿರಂತರವಾಗಿ ಯುದ್ಧ ನಡೀತಾ ಇರೋದರಿಂದ ಭಾರತದಿಂದ ರಫ್ತಾಗುವಂಥ ಅಕ್ಕಿ ಈಗ ಸದ್ಯಕ್ಕೆ ಸ್ಥಗಿತ ಮಾಡಿದ್ದಾರೆ. ಹೀಗಾಗಿ ಅಕ್ಕಿ ಗಿರಣಿ ಮಾಲೀಕರು ಏನಿದ್ದಾರೋ ಅವರೆಲ್ಲರೂ ಕೂಡ ಸಂಕಷ್ಟವನ್ನು ಎದುರಿಸುವಂತಾಗಿದೆ. ನೀವು ನೋಡ್ತಾ ಇರ್ಬೋದು ರೈಸ್ ಮಿಲ್ಲಲ್ಲಿ ಟನ್ ಗಂಟಲೆ ಅಕ್ಕಿ ಉತ್ಪಾದನೆ ಮಾಡಿ ಎಲ್ಲವೂ ಕೂಡ ಸರಬರಾಜನ್ನು ಮಾಡ್ಲಿಕ್ಕೆ ಆಗ್ತಿಲ್ಲ ಅನ್ನುವಂಥ ಒಂದು ಆತಂಕದಲ್ಲಿ ರೈಸ್ ಮಿಲ್ ಮಾಲೀಕರಿದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ಲೋಡ್ ಗಂಟೆ ಅಕ್ಕಿಯನ್ನು ಉತ್ಪಾದನೆ ಮಾಡಿ ಇಲ್ಲೇ ಒಂದರ ಮೇಲೆ ಒಂದು ಚೀಲಗಳನ್ನು ಇಟ್ಟಿರುವಂಥ ದೃಶ್ಯಗಳನ್ನು ನೋಡಿದರೆ ಅರ್ಥ ಆಗುತ್ತೆ. ನೂರಾರು ಜನ ಕಾರ್ಮಿಕರು ದಿನನಿತ್ಯ ಈ ಒಂದು ರೈಸ್ ಮಿಲ್ಗಳಲ್ಲಿ ಕೆಲಸ ಮಾಡ್ತಾರೆ. ಟನ್ ಗಂಟಲೆ ಅಕ್ಕಿ ಉತ್ಪಾದನೆ ಆಗುತ್ತೆ. ಉತ್ಪಾದನೆ ಆದಂಥ ಅಕ್ಕಿ ಬೇರೆ ದೇಶಗಳಿಗೆ ಕಳಿಸ್ತಿದ್ರು. ಆದರೆ ಈಗ ರಫ್ತು ಬಂದಾಗಿರೋದ್ರಿಂದ ಅಕ್ಕಿಯನ್ನು ಸರಬರಾಜು ಮಾಡಲಿಕ್ಕೆ ಆಗ್ತಿಲ್ಲ. ಹೀಗಾಗಿ ಅಕ್ಕಿ ಉತ್ಪಾದನೆ ಮಾಡಿದಂಥ ಅಕ್ಕಿ ಗಿರಣಿ ಮಾಲೀಕರು ಎಲ್ಲರೂ ಕೂಡ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಹೀಗಾಗಿ ರಾಯಚೂರಿನಲ್ಲಿ ರೈಸ್ ಮಿಲ್ಗಳೇನಿದಾವೋ ಅವೆಲ್ಲವೂ ಕೂಡ ಈಗ ಬಾಗಿಲು ಮುಚ್ಚುವಂಥ ಸ್ಥಿತಿ ನಿರ್ಮಾಣವಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ರಾಯಚೂರು ಜಿಲ್ಲೆ ಒಂದರಲ್ಲೇ 195ಕ್ಕೂ ಹೆಚ್ಚು ಅಕ್ಕಿ ಗಿರಣಿಗಳಿದ್ದಾವೆ. ಆ ಅಕ್ಕಿ ಗಿರಣಿಗಳಲ್ಲಿ ಅಕ್ಕಿ ದಿನನಿತ್ಯವೂ ಕೂಡ ಉತ್ಪಾದನೆ ಆಗ್ತಾಯಿತ್ತು. ಉತ್ಪಾದನೆ ಆದಂಥ ಅಕ್ಕಿ ಕೂಡ ಕೇಳೋರಿಲ್ಲದಂತಾಗಿದೆ. 26 kg ಅಕ್ಕಿ ಕೇಳ್ತಾ ಇಲ್ಲ ಅಂತೇಳಿ ಈಗ ಅಕ್ಕಿ ಗಿರಣಿ ಮಾಲೀಕರು ಸ್ಥಳೀಯ ಮಾರುಕಟ್ಟೆಯಲ್ಲಾದರೂ ಮಾತ್ರ ಅಕ್ಕಿ ಸರಬರಾಜು ಆಗಲಿ ಅಂತ 5 kg ಅಕ್ಕಿಯನ್ನು ಸಿದ್ಧಪಡಿಸ್ತಕ್ಕಂಥ ದೃಶ್ಯವನ್ನು ನೀವು ನೋಡಿದ್ರೆ ಅರ್ಥ ಆಗುತ್ತೆ. ನಾನು ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀನಿ. 5 kg ಅಕ್ಕಿ ಈಗ ಉತ್ಪಾದನೆ ಮಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಬೇರೆ ದೇಶಗಳಿಗೆ ಸರಬರಾಜು ಮಾಡಬೇಕಾದ್ರೆ 26 kg ಅಕ್ಕಿಯನ್ನು ಪಾಕೆಟ್ ಮಾಡ್ತಾಯಿದ್ರು. ಈಗ ಆ ದೇಶಗಳಿಗೆ ಅಕ್ಕಿ ಸರಬರಾಜು ಆಗ್ತಿಲ್ಲ. ಹೀಗಾಗಿ 5 kg ಅಕ್ಕಿಯನ್ನು ಉತ್ಪಾದನೆ ಮಾಡಿ ಪಾಕೆಟ್ ಮಾಡಿ ಕಳಿಸುವಂಥ ದುಸ್ಥಿತಿಯಲ್ಲಿ ಇವತ್ತು ಅಕ್ಕಿ ಗಿರಣಿ ಮಾಲೀಕರಿದ್ದಾರೆ. ಹೀಗಾಗಿ ಸಂಬಂಧಪಟ್ಟಂಥ ಸರ್ಕಾರದ ಗಮನಕ್ಕೂ ಕೂಡ ಅಕ್ಕಿ ಗಿರಣಿ ಮಾಲೀಕರು ಗಮನವನ್ನು ಸೆಳೆಯಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. 5 kg ಅಕ್ಕಿ ಆದರೂ ಕೂಡ ಸ್ಥಳೀಯ ಮಟ್ಟದಲ್ಲಿ ಮಾರುಕಟ್ಟೆ ಆಗಲಿ. ಯಾಕೆಂದರೆ ಬೇರೆ ದೇಶಗಳಿಗೆ 26 kg ಅಂತೆ ಪಾಕೆಟ್ ಮಾಡಿ ಕಳಿಸ್ತಾ ಇದ್ರು. ಇಷ್ಟು ದಿನಗಳ ಕಾಲ ವ್ಯಾಪಾರ ನಡೀತಾ ಇತ್ತು. ಆದರೆ ಕಳೆದ 15 ದಿನಗಳಿಂದ ಯುದ್ಧ ನಡೀತಾ ಇರೋದ್ರಿಂದ ಆ ದೇಶಗಳಿಗೆ ಅಕ್ಕಿ ಸರಬರಾಜು ಮಾಡಲಿಕ್ಕಾಗದೇ ರಫ್ತು ಮಾಡಲಿಕ್ಕಾಗದೇ ಅಕ್ಕಿಯನ್ನೇ ನಂಬಿ ಅಕ್ಕಿ ಮಾರುಕಟ್ಟೆಯನ್ನೇ ನಂಬಿದಂಥ ವ್ಯಾಪಾರಸ್ಥರು ಎಲ್ಲರೂ ಕೂಡ ಕಂಗಾಲಾಗಿದ್ದಾರೆ ಅಂತ ಹೇಳ್ಬೋದು. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.